ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಎಸ್ ಎಮ್ ಸಚಿನ್. ಸೊ ಈಗ ಸದ್ಯಕ್ಕೆ ಎಲ್ಲ ಫೋನ್ದ ಸಿಮ್ ಕಾರ್ಡ್ ರಿಚಾರ್ಜ್ ಜಾಸ್ತಿ ಆಗಿರೋದ್ರಿಂದ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಬೇರೆ ಸಿಮ್ಗೆ ಪೋರ್ಟ್ ಆಗತ್ತೀರಿ. ಸೊ ಬೇರೆ ಸಿಮ್ಗೆ ಪೋರ್ಟ್ ಆಗೋಕ್ಕಿಂತ ಮೊದಲು ಸ್ವಲ್ಪ ಎಚ್ಚರದಿಂದ ಪೋರ್ಟ್ ಆಗ್ರಿ ಅಂತ ಹೇಳ್ತೀನಿ. ಯಾಕಂತಂದ್ರೆ ನೀವು ಯಾವ ಸಿಮ್ಮಿಗೆ ಕಡಿಮೆ ರೇಟ್ ಐತೆ ಅಂತೇಳಿ ಜಂಪ್ ಆಗಕ್ಕೆ ಹೋಗ್ತಾ ಇದ್ದೀರಲ್ಲ, ಸೊ ಆ ಸಿಮ್ದ ನಿಮ್ಮ ಇರೋ ಏರಿಯಾದೊಳಗೆ ಸೊ ಅಥವಾ ನಿಮ್ಮ ಸರೌಂಡಿಂಗ ನಿಮ್ಮ ಒಂದು ಡಿಸ್ಟಿಕಲ್ಲಿ ಆಗಿರ್ಬೋದು ಅಥವಾ ನಿಮ್ಮ ತಾಲೂಕಲ್ಲಿ ಆಗಿರ್ಬೋದು, ಅದು ಯಾವ ರೇಂಜಿದ ನೆಟ್ವರ್ಕ್ ಐತಿ. ಸೊ ಅಂದರೆ 2G ಐತೋ 3G 4G 5G ಯಾವ ಥರ ನೆಟ್ವರ್ಕ್ ನಿಮ್ಮೊಂದು ಏರಿಯಾ ಒಳಗೆ ಐತಲ್ಲ ಅದನ್ನು ನೋಡಿಕೊಂಡು ಫೋರ್ಟ್ ಆಗಿ. ಯಾಕಂತಂದ್ರೆ ನೀವು ಇವಾಗ ಹಂಗೆ ಸದ್ಯಕ್ಕೆ ಯಾವುದೋ ಒಂದು ಸಿಮ್ದ ರೇಟ್ ಈಗ ಒಂದು ಸಿಮ್ ಯೂಸ್ ಮಾಡ್ತಾ ಇರ್ತೀರ. ಸೊ ಆ ಸಿಮ್ಮಿಂದ ನೆಕ್ಸ್ಟ್ ಇನ್ನೊಂದು ಸಿಮ್ಮಿಂದ ರೇಟ್ ಕಡಿಮೆ ಐತೆ ಅಂತೇಳಿ ಈ ಸಿಮ್ಮಿಂದ ಆ ಸಿಮ್ಮಿಗೆ ಜಂಪ್ ಆದ್ರಿ ಅಂದ್ರೆ ಸೊ ಅವಾಗ ನಿಮ್ಗೆ ಅಲ್ಲಿ ನೆಟ್ವರ್ಕ್ ಇಶ್ಯೂ ಆಗೋ ಚಾನ್ಸಸ್ ಜಾಸ್ತಿ ಇರ್ತೈತಿ. ಯಾಕಂತಂದ್ರೆ ಸೊ ಆ ಸಿಮ್ಮು ಒಂದು ಪಾಪ್ಯುಲರಲ್ಲಿ ಆ ಏರಿಯಾ ಒಳಗೆ ಇತ್ತಂದ್ರೆ ಅದು ಆಟೋಮೆಟಿಕ್ಕಾಗಿ ನೆಟ್ವರ್ಕ್ ಇದ್ದೇ ಇರ್ತೈತಿ. ಸೊ ಇದ್ದಿರಲಿಲ್ಲ ಅಂತಂದ್ರೆ ಅವಾಗ ಸಮಸ್ಯೆ ಆಗುತ್ತೆ. ಸೊ ಅದ್ರ ಸಲುವಾಗಿನ ನಿಮ್ಮ ಏರಿಯಾ ಒಳಗನ ಯಾವ ಥರ ಒಂದು ನೆಟ್ವರ್ಕ್ ಐತಲ್ಲ, ಸೊ 2G ಐತೋ 3G ಐತೋ ಅಥವಾ 5G ಐತೋ 4G ಯಾವುದೈತೆ ಅನ್ನೋದನ್ನು ನೋಡಿಕೊಂಡು ನೀವೊಂದು ಆ ಕಂಪ್ನಿ ಸಿಮ್ಗೆ ಪೋರ್ಟ್ ಆಗ್ರಿ. ಯಾಕಂತಂದ್ರೆ ಪೋರ್ಟ್ ಆದ ತಕ್ಷಣವೇ ನೀವು ಈಗ ಒಂದು ಕಾಂಟ್ಯಾಕ್ಟ್ ನಂಬರನ್ನು ಇಟ್ಕೊಂಡಿರ್ತೀರ. ಸೊ ಆ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಕಡೆ ಕೊಟ್ಟಿರ್ತೀರ. ಅದ ನಂಬರನ್ನು ಆಲ್ಮೋಸ್ಟ್ ಅಲ್ಲಿ ಫ್ರೆಂಡ್ಸ್, ಫ್ಯಾಮ್ಲಿ, ಬ್ಯಾಂಕ್ ಡೀಟೇಲ್ಸ್, ನೀವು ಎಲ್ಲ ಕಡೆ ಅದೇ ಒಂದು ನಂಬರ್ ಕೊಟ್ಟಿದ್ರಿ ಅಂದ್ರೆ ಸೊ ಅವಾಗ ನೀವು ಸದ್ಯಕ್ಕೆ ಈ ಸಿಮ್ದು ರೇಟ್ ಜಾಸ್ತಿ ಐತೆ ಅಂತೇಳಿ ಬೇರೆ ಸಿಮ್ಗೆ ಜಂಪ್ ಆದಾಗ ಅವಾಗ ಪ್ರಾಬ್ಲಮ್ ನಿಮ್ಗೆ ಆಗುತ್ತೆ. ಯಾಕಂತಂದ್ರೆ ನೀವು ಪೋರ್ಟ್ ಆಗಿರೋ ಸಿಮ್ದು ನೆಟ್ವರ್ಕನ್ನು ಇನ್ ಕೇಸ್ ಡಾಟಾ ಬೇಡ ಅಂದರೆ ಇಂಟರ್ನೆಟ್ ಬೇಡ, ಅಟ್ಲೀಸ್ಟ್ ಕಾಂಟ್ಯಾಕ್ಟೂ ಆಗಲಿಲ್ಲ, ನೆಟ್ವರ್ಕೇ ಬರಲಿಲ್ಲ ಅಂತಂದ್ರೆ ಅವಾಗ ಸಮಸ್ಯೆ ಆಗೋದು ನೀವೇನು ಪೋರ್ಟ್ ಆಗಿರ್ತಿರಲ್ಲ ನಿಮಗೆ. ಯಾಕಂತಂದ್ರೆ ಸೊ ಪೋರ್ಟ್ ಆದಾಗ ಅಲ್ಲಿ ನೆಟ್ವರ್ಕೇ ಬರಲಿಲ್ಲ ಅಂತಂದರೆ ಅವಾಗ ತುಂಬ ಸಮಸ್ಯೆ ಆಗೈತಿ. ಸೊ ಅದ್ರ ಸಲುವಾಗಿನ ಏನೈತಿಲ್ಲ ಆ ಸಿಮ್ದ ನೋಡಿಕೊಂಡು ನೀವಲ್ಲಿ ಪೋರ್ಟ್ ಆಗಿರಿ. ಯಾಕಂತಂದ್ರೆ ಆಮೇಲೆ ಪೋರ್ಟ್ ಆದ್ರೆ ಒಂದು ಸರಿ ಏನಾದರೂ ಈ ಒಂದು ಸಿಮ್ಮಿಂದ ಇನ್ನೊಂದು ಕಡೆ ಪೋರ್ಟ್ ಆದ್ರಿ ಅಂದ್ರೆ ಮಿನಿಮಮ್ ಏನಿಲ್ಲ ಅಂತಂದ್ರೂ ಒಂದು 3 ತಿಂಗಳವರೆಗೂ ಏನೂ ಮಾಡೋಕ್ಕಾಗಂಗಿಲ್ಲ. ಸೊ ಅದ್ರ ಸಲುವಾಗಿನ ಪೋರ್ಟ್ ಆಗೋಕ್ಕಿಂತ ಮೊದಲು ವಿಚಾರ ಮಾಡಿ ಇನ್ನೊಂದು ಸಿಮ್ಮಿಗೆ ಪೋರ್ಟ್ ಆಗ್ರಿ ಅಂತ ಹೇಳ್ತೀನಿ. ಯಾಕಂತಂದ್ರೆ ನೀವು ಅನ್ಬೋದು ಈಗ ಹೆಂಗೆ ನಾವು ನೆಟ್ವರ್ಕಲ್ಲಿದೆ ಆ ಏರಿಯಾ ಒಳಗಿಂದ ಗುರುತು ಮಾಡ್ಬೋದು ಅಂದ್ರೆ ಯಾವ್ದು 2G ಐತೋ 3G 4G 5G ಯಾವುದೈತೆ ಅನ್ನೋದು ನಮ್ಗೆ ಗುರ್ತಾಗಬೇಕಂದ್ರೆ ನಾವು ಏನು ಮಾಡಬೇಕು ಹಂಗೆ ಅಂತೇಳಿ ನೀವೆಲ್ಲ ಅಂದ್ಕೊಂಡಿದ್ರೆ ಸೊ ನಾನು ಕಮೆಂಟ್ ಬಾಕ್ಸಲ್ಲಿ ಅದ್ರದ್ದು ಯಾವುದು ಇದ್ರ ವೆಬ್ಸೈಟ್ ಏನು ಬರುತ್ತಲ್ಲ ಸೊ ಅದನ್ನು ಟೈಪ್ ಮಾಡಿದ್ದೀನಿ ಅಂದರೆ ನೀವು ಗೂಗಲಲ್ಲಿ ನೋಡ್ಬೋದು. ನಿಮ್ಮ ಏರಿಯಾ ಬರ್ತದೆ, ಏರಿಯಾ ಹಾಕಿರಿ. ಸೊ ಸೈಡಿಗೆ ಒಂದು ಕಾಲಮ್ ಇರುತ್ತೆ, ಆ ಕಾಲಮ್ ಒಳಗೆ ನಿಮ್ಮ ಏರಿಯಾ ಹಾಕಿರಿ. ಏರಿಯಾ ಹಾಕಿದ ನಂತರ ನೀವು ಯಾವ ಸಿಮ್ ಸೆಲೆಕ್ಟ್ ಮಾಡಿಕೊಡ್ರಿ. ಈಗ ಯಾವ ಸಿಮ್ ಅದಾವಲ್ಲ ಆ ಸಿಮ್ ಕಂಪ್ನಿ ಸೆಲೆಕ್ಟ್ ಮಾಡಿಕೊಡ್ರಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ನಿಮ್ಗೆ ಅಲ್ಲಿ ನಿಮ್ಮ ಏರಿಯಾ ಒಳಗೆ ಯಾವ ರೇಂಜದು ಐತೆ ಅಂತೇಳಿ ಅಲ್ಲಿ ಕಲರ್ ಕೊಟ್ಟಿರ್ತಾರೆ. ಒಂದು 4-5 ಕಲರ್ ಅಂದರೆ 2Gದು ಒಂದು ಕಲರ್, 3G 4G 5G ಸೊ ಆ ಥರ ಸಪ್ರೇಟ್ ಕಲರ್ ಇರ್ತವೆ. ಸೊ ಆ ಕಲರ್ ಯಾವ ಕಲರಲ್ಲಿ ಅಂದರೆ ನಿಮ್ದು ರೇಂಜ್ ಅಂದರೆ ನಿಮ್ಮ ಏರಿಯಾದಲ್ಲಿ ಯಾವ ರೇಂಜದು ನೆಟ್ವರ್ಕ್ ಐತಿ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಯಾಕಂತಂದ್ರೆ ಪೋರ್ಟ್ ಆಗಿ ಆಮೇಲೆ ಪ್ರಾಬ್ಲಮ್ ಆಗೋಕ್ಕಿಂತ ಮೊದಲು ವಿಚಾರ ಮಾಡಿ ನೀವೊಂದು ಪೋರ್ಟ್ ಆಗ್ರಿ ಅಂತ ಹೇಳ್ತೀನಿ. ಸೊ ಇದಿಷ್ಟು ನನ್ನ ಇವತ್ತಿನ ಒಂದು ವಿಡಿಯೋ. ನಿಮ್ಗೆ ಇದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.